ಕರ್ನಾಟಕ ರಾಜ್ಯದಲ್ಲಿ ಸುದೀರ್ಘ ಸಿಎಂ ಅನ್ನೋ ದಾಖಲೆಯನ್ನ ಸಿದ್ದರಾಮಯ್ಯನವರು ಹಾಗಾದರೆ ಬರೀತಾರಾ? ಈ ಪ್ರಶ್ನೆಗೆ ಅವರಿಂದಲೇ ಉತ್ತರ ಸಿಕ್ಕಿದೆ. ಆ ಆಸೆ ಇದೆ, ಆ ನಂಬಿಕೆ ಇದೆ. ನಾನು ಬಹುಶಃ ದಾಖಲೆಯನ್ನ ಬರಿತೀನಿ ಅಂತಕ್ಕಂಥ ವಿಶ್ವಾಸವನ್ನ ಸಿದ್ದರಾಮಯ್ಯನವರು ವ್ಯಕ್ತಪಡಿಸಿದ್ದಾರೆ. ಅತಿ ಹೆಚ್ಚು ಅವಧಿಯ ಸಿಎಂ ದಾಖಲೆ ವಿಶ್ವಾಸವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವ್ಯಕ್ತಪಡಿಸಿದ್ದಾರೆ. 7 ವರ್ಷ 7 ತಿಂಗಳು ದೇವರಾಜ ಅರಸು ಅವರು ಸಿಎಂ ಆಗಿದ್ದರು. 7 ವರ್ಷ 7 ತಿಂಗಳು ಪೂರೈಸೋದಕ್ಕೆ ಸಿದ್ದರಾಮಯ್ಯನವರಿಗೆ ಡಿಸೆಂಬರ್ 21 ತನಕ ಕಾಯಬೇಕಾಗತ್ತೆ. ಡಿಸೆಂಬರ್ 21ರವರೆಗೆ ಸಿದ್ದರಾಮಯ್ಯನವರೇ ಹಾಗಾದರೆ ಮುಖ್ಯಮಂತ್ರಿಯಾಗಿ ಮುಂದುವರಿತಾರಾ? ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಬ್ಲಿಕ್ ಟಿವಿ ಮುಖ್ಯಸ್ಥ HR ರಂಗನಾಥ್ ಅವರ ಸಂದರ್ಶನದಲ್ಲಿ ಮುಖ್ಯಮಂತ್ರಿಗಳು ಸುಳಿವನ್ನ ಕೊಟ್ಟಿದ್ದು ಹೀಗೆ ನೋಡಿ. ಏನಂಗಂದ್ರ ಅರ್ಥ ಮತ್ತೆ ಎಲೆಕ್ಷನ್ ನಿಲ್ತೀನಿ ಅಂತಾನೋ? ರಂಗಣ್ಣನಿಗೆ ಅರ್ಥ ಆಗದಿರೋದು ಏನಪ್ಪ ಇದೆ? ಅಯ್ಯೋ ರಾಮ, ಅಲ್ಲ ಸಾರ್, ನಾನ್ ನಿಮ್ಮನ್ ಕೂರಿಸ್ಕೊಂಡು ಯಾರ್ದಾರು ಮನಸ್ಸಿಗೆ ನೆಮ್ಮದಿ ಕೊಡೋಣ ಅನ್ಕಂಡ್ರೆ ನೀವು ನಾನು ಮತ್ತೆ ಎಲೆಕ್ಷನ್ಗೆ ಬರ್ತೀನಿ ಅಂತ ಅಂದ್ಬಿಟ್ಟದ್ ಎಷ್ಟು ಜನದ ನೆಮ್ಮದಿ ತೆಗೆದ್ರೋ ಇವಾಗ? ಇಲ್ಲ, ಮೆಂಟಲಿ ಪ್ರಿಪೇರ್ ಆಗಿದ್ದೀನಿ, ಮುಂದೆ ಚುನಾವಣೆ ನಿಲ್ಬಾರ್ದು ಅಂತೇಳಿ. ಬಟ್ ಅಲ್ಟಿಮೇಟ್ ಜನ ಮತ್ತೆ ಹಿತೈಷಿಗಳು, ಸ್ನೇಹಿತರು ಎಲ್ಲರೂ ಕೂಡ ರಾಜಕೀಯದಲ್ಲಿ ಮುಂದುವರಿಬೇಕು ಅಂತೇಳಿ ಒತ್ತಡ ಹಾಕ್ತಾ ಇದ್ದಾರೆ. ರಾಜಕೀಯದಲ್ಲಿ ಮುಂದುವರಿಬೇಕು ಅಂತ ಒತ್ತಡ ಹಾಕೋದು ಸರಿ ಇದೆ. ನಿಮ್ಮ ಹಿತೈಷಿಗಳು ಅಧಿಕಾರದಲ್ಲಿ ಮುಂದುವರಿಯೋ ಬಗ್ಗೆ ಏನಂತಾರೋ ಆ ಹಿತೈಷಿಗಳೆಲ್ಲ? ಅಧಿಕಾರ ಜನ ಕೊಡೋದಲ್ವಾ? ಮುಂದಿನ ಚುನಾವಣೆಯಲ್ಲಿ ಜನ ಅಧಿಕಾರ ಕೊಟ್ರೆ ಅದು ನಾವು ನಮ್ಮ ಪಕ್ಷ ಅಧಿಕಾರದಲ್ಲಿ ಮುಂದುವರಿತಕ್ಕಂಥದ್ದು ಮಾಡ್ತೀವಿ. ನನಗೇನೋ ವಿಶ್ವಾಸ ಇದೆ, ಮುಂದಿನ ಚುನಾವಣೆಯಲ್ಲೂ ಕೂಡ ಜನರು ಅಭಿಮಾನದಿಂದ ನಮಗೆ ಅಧಿಕಾರ ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಮತ್ ನಿಮ್ ಪಕ್ಷದಲ್ಲೇನೋ ಅಧಿಕಾರ ಡೆಲ್ಲಿಲಿ ಕೊಡ್ತಾರೆ, ಹೈಕಮಾಂಡ್ ಕೊಡ್ತಾರೆ, ಬೇರೆ ಯಾರು ಕೊಡಂಗಿಲ್ಲ ನಮ್ಮ ಪಕ್ಷದಲ್ಲಿ ಅಂತೀರಿ? ಎಲ್ಲ ಈಗ ಒಂದು ಪಕ್ಷ ಅಧಿಕಾರಕ್ಕೆ ಬರ್ಬೇಕಾದ್ರೆ ಜನರ ಆಶೀರ್ವಾದ ಇಲ್ಲದ್ರೆ ಅಧಿಕಾರಕ್ಕೆ ಬರ್ಲಿಕ್ಕೆ ಆಗೋದಿಲ್ಲ. ಜನರ ಆಶೀರ್ವಾದ ಬೇಕಾಗ್ತದೆ. ಆಮೇಲೆ ಮುಖ್ಯಮಂತ್ರಿ ಆಗ್ಲಿಕ್ಕೆ, ಮಂತ್ರಿಗಳಾಗ್ಲಿಕ್ಕೆ ಹೈಕಮಾಂಡ್ನವ್ರದ್ದು, MLAಗಳದ್ದು ಅವರ ಆಶೀರ್ವಾದ ಬೇಕಾಗ್ತದೆ. ತೃಪ್ತಿ ಇದೆಯಾ 2ನೇ ಟರ್ಮಿನ ಮುಖ್ಯಮಂತ್ರಿಯಾಗಿ ನಿಮಗೆ? ಆರ್ ಯು ಹ್ಯಾಪಿ? ಆರ್ ಯು ರಿಯಲಿ ಹ್ಯಾಪಿ ಲೈಕ್ ಎ ಫಸ್ಟ್ ಟರ್ಮ್ ತರ? ಐ ಆಮ್ ರಿಯಲಿ ಹ್ಯಾಪಿ. ಸೆಕೆಂಡ್ ಟರ್ಮ್ ಅಲ್ಲೂ ಯು ಆರ್ ರಿಯಲಿ ಹ್ಯಾಪಿನಾ? ಐ ಆಮ್ ರಿಯಲಿ ಹ್ಯಾಪಿ. ಜೋರಾಗಿ ಹೇಳಿದ್ರಲ್ಲಪ್ಪ. ಆರ್ ಯು ನಾಟ್ ಹ್ಯಾಪಿ? ಅಯ್ಯ ದೇವ್ರೆ, ಒಳ್ಳೆ ಕತೆ ಐತಲ್ಲ. ವೈ ಶುಡ್ ಐ ಬಿ ನಾಟ್ ಹ್ಯಾಪಿ? ಲೀವ್ ಇಟ್ ಟು ಯು. ಏನ್ ಅನ್ನಿಸ್ತಿದೆ ಇಷ್ಟೊಂದು ಬಜೆಟ್ ಆದ್ಮೇಲೆ? ಏನಪ್ಪ ಎಷ್ಟು ಬಜೆಟ್, ಎಷ್ಟು ಅಧಿಕಾರ, ಏನಪ್ಪ ಇದು ಅನ್ನಿಸ್ತಿದೆಯೋ ಅಥವಾ ಇನ್ನೂ ಸಿಕ್ಕಾಬಿಟ್ಟೆ ಉತ್ಸಾಹ ಇದೆಯೋ? ಇದು 16ನೇ ಬಜೆಟ್. ಈ ಬಜೆಟ್ ಮಂಡಿಸಿದ್ರೆ, ಮುಂದಿನ ವರ್ಷದ ಬಜೆಟ್ ಮಂಡಿಸಿದ್ರೆ 16ನೇ ಬಜೆಟ್. ನನಗೆ ರಾಜಕೀಯ, ಅದು ಚುನಾವಣಾ ರಾಜಕೀಯ ಸ್ವಲ್ಪ ಮಟ್ಟಿಗೆ ಸಾಕು ಅಂತ ಅನಿಸಿದೆ. ಆದರೆ ಜನರ ಪ್ರೀತಿ ವಿಶ್ವಾಸ ಜಾಸ್ತಿ ಇರೋದ್ರಿಂದ ಮುಂದುವರಿಬೇಕು ಬೇಡವೋ ಅಂತಕ್ಕಂಥದ್ದನ್ನು ಜನಗಳ ಅಭಿಪ್ರಾಯ ಪಡೆದು ತೀರ್ಮಾನ ಮಾಡ್ತೀನಿ. ಇನ್ನು ಪಬ್ಲಿಕ್ ಟಿವಿಯ 13ನೇ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಇವತ್ತು ಸನ್ಮಾನವನ್ನು ವಾಹಿನಿ ವತಿಯಿಂದ ಮಾಡಲಾಯಿತು. ಪಬ್ಲಿಕ್ ಟಿವಿ CEO ಅರುಣ್ ಕುಮಾರ್ ಹಾಗೂ ಪಬ್ಲಿಕ್ ಟಿವಿಯ ಪ್ರಧಾನ ಸಂಪಾದಕ ದಿವಾಕರ್ ನೆನಪಿನ ಕಾಣಿಕೆಯನ್ನು ನೀಡುವ ಮೂಲಕ ಅವರನ್ನು ಸನ್ಮಾನಿಸಿದರು. ಪಬ್ಲಿಕ್ ಟಿವಿ 13ನೇ ವಾರ್ಷಿಕೋತ್ಸವದಲ್ಲಿ ಭಾಗಿಯಾಗಿದ್ದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಅಪಾರ ಹರ್ಷವನ್ನು ವ್ಯಕ್ತಪಡಿಸಿದರು. ಪಬ್ಲಿಕ್ ಟಿವಿ ಇನ್ನಷ್ಟು ಯಶಸ್ಸನ್ನು ಸಾಧಿಸಲಿ ಅಂತ ಸಿದ್ದರಾಮಯ್ಯನವರು ಹಾರೈಸಿದ್ದಾರೆ. ಸೊ ದೃಶ್ಯದಲ್ಲಿ ತಾವೀಗ ನೋಡ್ತಾ ಇದ್ದೀರಾ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಪಬ್ಲಿಕ್ ಟಿವಿ ವತಿಯಿಂದ ನಡೆದಂತಹ ಸನ್ಮಾನ. ಇವತ್ತು 13ನೇ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಪಬ್ಲಿಕ್ ಟಿವಿ ವಾಹಿನಿಯ ವತಿಯಿಂದ ಅವರಿಗೆ ಸ್ಮರಣಿಕೆಯನ್ನು ನೀಡಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಪಬ್ಲಿಕ್ ಟಿವಿಯ CEO ಅರುಣ್ ಕುಮಾರ್ ಅವರು, ಪಬ್ಲಿಕ್ ಟಿವಿ ಹಿರಿಯ ಪ್ರಧಾನ ಸಂಪಾದಕ ದಿವಾಕರ್ ಅವರು ಎಲ್ಲರೂ ಕೂಡ ಭಾಗಿಯಾಗಿದ್ದರು. 13ನೇ ವಾರ್ಷಿಕೋತ್ಸವದಲ್ಲಿ ಭಾಗಿಯಾಗಿದ್ದಕ್ಕೆ ಸಿದ್ದರಾಮಯ್ಯನವರು ಅಪಾರ ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ. ಪಬ್ಲಿಕ್ ಟಿವಿ ಇನ್ನಷ್ಟು ಯಶಸ್ಸನ್ನು ಸಾಧಿಸಬೇಕು, ಇನ್ನಷ್ಟು ಜನಾನುರಾಗಿ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತಕ್ಕಂಥ ಹಾರೈಕೆಯನ್ನು ಅವರು ಮಾಡಿದ್ದಾರೆ.
ಎಲ್ಲ